ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 52ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದು. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಅನೇಕ ಸಿನಿಮಾ ನಟರ ಮಕ್ಕಳು ಭಾಳಷ್ಟು ಬಾರಿ ತಂದೆ ತಾಯಿಯ ಹೆಸರಿನಲ್ಲೇ ಗುರುತಿಸ್ಕೊಳ್ತಾರೆ. ಆದರೆ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ವಂದಿತಾ ರಾಜ್ಕುಮಾರ್ ಮಾತ್ರ ಸ್ವಲ್ಪ ಬೇರೆ ದಾರಿಯನ್ನು ಆರಿಸ್ಕೊಂಡಿದ್ದಾರೆ. ಅಪ್ಪನ ಹೆಸರನ್ನು ಬಳಸದೆ, ಅಪ್ಪನ ಜನಪ್ರಿಯತೆಯನ್ನು ಕೂಡ ಮುಂದೆ ಇಡದೆ ತನ್ನದೇ ಪರಿಶ್ರಮದಿಂದ ಒಂದು ಆನ್ಲೈನ್ ಬೇಕರಿಯನ್ನು ಆರಂಭಿಸಿದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗಲೇ ಒಂದು ಮಾತನ್ನು ಆಗಾಗ ಹೇಳ್ತಿದ್ರಂತೆ, ಮಕ್ಕಳು ತಮ್ಮ ಕಾಲಿನ ಮೇಲೆ ತಾವೇ ನಿಲ್ಲಬೇಕು ಅಂತ. ಅದೇ ಮೌಲ್ಯವನ್ನು ಅವರ ಪುತ್ರಿ ವಂದಿತಾ ಈಗ ನಿಜ ಜೀವನದಲ್ಲೇ ತೋರಿಸಿಬಿಟ್ಟಿದ್ದಾರೆ. ಹೌದು, ವಂದಿತಾ ಇತ್ತೀಚೆಗೆ ನುಕಾಸ್ ಬೇಕರಿ ಎಂಬ ಹೆಸರಿನಲ್ಲಿ ಆನ್ಲೈನ್ ಬೇಕರಿ ಉದ್ಯಮವನ್ನು ಆರಂಭಿಸಿದ್ದಾರೆ. ಈ ಬೇಕರಿಯಲ್ಲಿ ಕೇಕ್ಗಳು, ಕುಕ್ಕೀಸು, ಬ್ರೌನೀಸು ಹಾಗೆ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ಆರ್ಡರ್ ಆಧಾರದಲ್ಲಿ ತಯಾರಿಸಿ ನೀಡಲಾಗ್ತಾ ಇದೆ. ವಿಶೇಷ ಅಂತಂದರೆ ಇಲ್ಲಿ ದೊರೆಯುವಂತಹ ಅಷ್ಟು ಐಟಮ್ಗಳನ್ನು ಸ್ವತಃ ವಂದಿತಾ ಅವರೇ ತಯಾರಿಸ್ತಾರೆ. ಮತ್ತು ಆರ್ಡರ್ ರಶ್ ಇದ್ದರೆ ಆರ್ಡರ್ ತಲುಪೋದು ಲೇಟ್ ಆಗುತ್ತೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಅಂತ ಕೂಡ ಅವರು ಗ್ರಾಹಕರಲ್ಲಿ ವಿನಂತಿ ಬೇರೆ ಮಾಡಿಕೊಂಡಿದ್ದಾರೆ. ಅದೇನೇ ಇರಲಿ, ವಿಶೇಷವೆಂದರೆ ಈ ಉದ್ಯಮದ ಪ್ರಚಾರದಲ್ಲಿ ಎಲ್ಲಿಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮಗಳು ಎಂಬುದನ್ನು ಪ್ರಮುಖವಾಗಿ ಬಳಸಲಾಗಿಲ್ಲ. ಬದಲಾಗಿ ಉತ್ಪನ್ನದ ಗುಣಮಟ್ಟ ಮತ್ತು ಗ್ರಾಹಕರ ವಿಶ್ವಾಸದ ಮೇಲೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಹಾಗಾಗಿ ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಯಾಕೆಂದರೆ ಸ್ಟಾರ್ ಕಿಡ್ ಮಗಳಾಗಿದ್ದರೂ ಕೂಡ ಅಪ್ಪನ ಹೆಸರನ್ನು ಮನಸ್ಸು ಮಾಡಿದರೆ ಅವರು ಅಪ್ಪು ಬೇಕ್ರಿ, ಪುನೀತ್ ಬೇಕ್ರಿ ಅಂತೆಲ್ಲ ಇಡ್ಬೋದಾಗಿತ್ತು. ಆದರೆ ಅಪ್ಪ ತನಗೆ ಚಿಕ್ಕಂದಿನಲ್ಲಿ ಪ್ರೀತಿಯಿಂದ ಕರೀತಿದ್ದ ನುಕ್ಕಿ ಎನ್ನುವ ಹೆಸರನ್ನು ಬಳಸಿಕೊಂಡು ನುಕಾಸ್ ಎನ್ನುವ ಬೇಕರಿಯನ್ನು ಆರಂಭಿಸಿದ್ದಾರೆ. ವಂದಿತಾ ತಮ್ಮ ವ್ಯವಹಾರವನ್ನು ಸರಳವಾಗಿ ಮತ್ತು ವೃತ್ತಿಪರ ರೀತಿಯಲ್ಲಿ ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾ ಇರುವಂಥದ್ದು ನಿಜಕ್ಕೂ ಇದೊಂದು ಸುದ್ದಿ ಮಾತ್ರ ಅಲ್ಲ, ನಮ್ಮ ಯುವಜನತೆಗೆ ಒಂದು ಸಂದೇಶ ಕೂಡ ಹೌದು. ಹೆಸರು ದೊಡ್ಡದಿರ್ಬೋದು, ಆದರೆ ಯಶಸ್ಸು ಸಿಗುವುದು ಪರಿಶ್ರಮದಿಂದ ಮಾತ್ರ ಅಂತ ಅನಿಸುತ್ತೆ. ವಂದಿತಾ ಅವರ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ಸಿಗಲಿ ಎನ್ನುವಂಥದ್ದು ಚೋರಿಕಿಯಾರೆ ಹಾರೈಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.